ಸೊ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಲೆಟ್ ಮಿ ಸ್ಟಾರ್ಟ್ ಹಿಸ್ಟರಿ. ಸೊ ನೋಡಿ ಯಾವ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದೀವಿ ಇವತ್ತು ನಾವು ವಿ ವಿಲ್ ಲರ್ನ್ ಅಬೌಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಲಾಸ್ಟ್ ಇಯರ್ ಅಂದ್ರೆ 10th ಅಲ್ಲಿ ನೀವು ಸ್ವಲ್ಪ ಕಲ್ತಿದ್ರೆ ಇದ್ರ ಬಗ್ಗೆ. ಸೊ ಐ ಥಿಂಕ್ 9th 10th or 8th 9th ಚಾಪ್ಟರ್ ಇದು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅಂಡ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ. ಸೊ ಅದರ ಕಂಟಿನ್ಯೂ ವರ್ಷನ್ ಅಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೀವು ಗೊತ್ತಿಲ್ಲ ಅದು ಓದ್ಕೊಳ್ಳಿ ಅಥವಾ ಈ ವಿಡಿಯೋ ಕೇಳಿ ಅದನ್ನ ಚಾಲೂ ಮಾಡೋಣ. ಸೊ ಟ್ರಿಗ್ನೋಮೆಟ್ರಿ ಅಂದ್ರೆ ಏನು? ಫಸ್ಟ್ ವರ್ಡ್ ಮೀನಿಂಗ್ ಪ್ರಕಾರ ನೋಡ್ಕೋತ ಹೋಗ್ತಾನ. ಟ್ರೈಗೋನೋಮೆಟ್ರಿ ಹಿಂಗಾದ್ರೆ ಏನ್ ಮೀನಿಂಗ್? ಓಕೆ, ಜಸ್ಟ್ ವರ್ಡ್ ಮೀನಿಂಗ್ ಏನು? ಟ್ರಿಗ್ನೋಮೆಟ್ರಿ ಟ್ರೈಗೋನೋಮೆಟ್ರಿ ಮೀನಿಂಗ್ ಏನು ಅಂತ ನೋಡಿದಾಗ, ಓಕೆ, ಟ್ರೈ ಮೀನ್ಸ್ ನೋಡ್ರಿ 3 ಅನ್ನ, ಗೋನೋ ಅಂದ್ರೆ ಏನು? ಸೈಜ್, ಮೆಟ್ರಿ ಅಂದ್ರೆ ಏನು? ಮೆಜರ್ಮೆಂಟ್. ಸೊ 3 ಸೈಡ್ಸ್ ಮೆಜರ್ಮೆಂಟ್ ಗೆ ನಾವು ಏನಂತ ಕರಿತೀವಿ? ಟ್ರಿಗ್ನೋಮೆಟ್ರಿ ಅಂತ ಕರಿತೀವಿ. ಟ್ರಿಗ್ನೋಮೆಟ್ರಿ ಅಂದ್ರೆ ಏನು? 3 ಸೈಡ್ ಅದು ಮೆಜರ್ಮೆಂಟ್ ಮಾಡೋದು, ಅದಕ್ಕೆ ನಾವು ಟ್ರಿಗ್ನೋಮೆಟ್ರಿ ಅಂತ ಹೇಳಿ ಕರಿತೀವಿ. ಸೊ ಟ್ರಿಗ್ನೋಮೆಟ್ರಿ ಎದರಲ್ಲಿ ಡಿಪೆಂಡ್ ಆಗಿದ್ರ? ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಮ್ಯಾಗ ಹೋಗ್ತದ. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನು ನಾವು ತಗೊಂಡಾಗ ಸೊ ಅದ್ರ ಮೇಲೆ ನಾವು ಏನ್ ಮಾಡ್ತೀವಿ? ಟ್ರಿಗ್ನೋಮೆಟ್ರಿಯನ್ನ ಡಿಫೈನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಎ ಬಿ ಸಿ, ಇದೊಂದು ಟ್ರಯಾಂಗಲ್ ಅದ ಅನ್ಕೊಳ್ಳಿ, ಹೌದಾ? ಸೊ ಈ ಟ್ರಯಾಂಗಲ್ ಮೇಲೆ ನಾವು 10th ಕಲ್ತಿವಿ ನೀವು 6 ರೇಷಿಯೋ ಡಿಫೈನ್ ಮಾಡ್ತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ? ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಅವು ಯಾವ್ಯಾವ ಇದಾವ ಗೊತ್ತದಾವ ನಿಮಗೆ? ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೋಸೆಕ್ ಥೀಟಾ, ಸೆಕ್ ಥೀಟಾ, ನೆಕ್ಸ್ಟ್ ಕಾಟ್ ಥೀಟಾ. ನೋಡಿ ದಯವಿಟ್ಟು ಇಲ್ಲಿ ಲಕ್ಷ ಕೊಟ್ಟು ನೋಡ್ಬೇಕು, ಬೇಸಿಕ್ಸ್ ಇಂದ ಹೇಳ್ಕೊತ ಹೋಗ್ತಾನ, ಪರ್ಫೆಕ್ಟ್ ಆಗ್ತದ. ನೋಡಿ ಇದು ಆಂಗಲ್, ಇದು ಆಂಗಲ್. ಈ ಆಂಗಲ್ ನಾವು ಹೆಂಗ್ ಬೇಕಾದ್ರೂ ಗುರುತಿಸಬಹುದು. ವಿ ಕ್ಯಾನ್ ರಿಪ್ರೆಸೆಂಟ್ ಇಟ್ ಬೈ ಥೀಟಾ, ಅಲ್ಫಾ, ಬೀಟಾ, ಎಕ್ಸ್, ಎ ಇವನ್ನೆಲ್ಲ ಬಳಸಿರ್ತಾರೆ. ಸಮ್ ಟೈಮ್ಸ್ ಇಲ್ಲಿ ಸೈನ್ ಎ ಬಳಸಿರ್ತಾರೆ. ಸೊ ಏನ್ ಡಿಫರೆನ್ಸ್ ಇಲ್ಲ, ಥೀಟಾ ಅಂದ್ರೂ ಒಂದ, ಎ ಅಂದ್ರೂ ಒಂದ, ಎಕ್ಸ್ ಅಂದ್ರೂ ಒಂದ, ಸೇಮ್ ತಗೋಬೇಕು. ಬಟ್ ಕ್ಯಾಪಿಟಲ್ ಲೆಟರ್ಸ್ ಬಳಸುವಾಗ ಕ್ಯಾಪಿಟಲ್ ಸೈನ್ ಎ ಬಳಸಿದಾಗ ಯೂಶುವಲಿ ಕ್ಯಾಪಿಟಲ್ ಬಳಸ್ತಾರೆ. ಓಕೆ, ರೈಟ್. ನೋಡಿ ಸೈನ್ ಥೀಟಾ ಅಂದ್ರೆ ಏನ್ ಹೇಳ್ತದ ನಮಗ? ನೋಡಿ ಇವುಗಳಿಗೆ ಸೈಡ್ಸ್ ಅಂತ ಹೇಳ್ತಿದ್ವಿ ನಾವು. ದಿಸ್ ಇಸ್ ಅಡ್ಜಸೆಂಟ್ ಸೈಡ್, ದಿಸ್ ಇಸ್ ಅಪೋಸಿಟ್ ಸೈಡ್, ದಿಸ್ ಇಸ್ ಹೈಪೋಟನಸ್ ಸೈಡ್. ಓಕೆ, ಸಿಬಿಎಸ್ಇ ಕಲ್ತಿದ್ರೆ ಇದಕ್ಕೆ ಬೇಸ್ ಅಂತ ಕಲ್ತಿರ್ತೀವಿ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಅಂತ ಕಲ್ತಿರ್ತೀವಿ. ಇಫ್ ಯು ಆರ್ ಲರ್ನ್ ಇನ್ ಸಿಬಿಎಸ್ಇ, ಬೇಸ್ ಅಂಡ್ ಪರ್ಪೆಂಡಿಕ್ಯುಲರ್, ಹೈಪೋಟನಸ್ ಎಚ್ ಇರ್ತದೆ. ಓಕೆ, ಸೊ ಸೈನ್ ಥೀಟಾ ಏನ್ ಹೇಳ್ತದ? ಅಪೋಸಿಟ್ ಬೈ ಹೈಪೋಟನಸ್, ಅಪೋಸಿಟ್ ಬೈ ಹೈಪೋಟನಸ್, ಓ ಬೈ ಎಚ್. ಕಾಸ್ ಥೀಟಾ ಏನ್ ಹೇಳ್ತದ? ಅಡ್ಜಸೆಂಟ್ ಬೈ ಹೈಪೋಟನಸ್. ಟ್ಯಾನ್ ಥೀಟಾ ಏನ್ ಹೇಳ್ತದ? ಅಪೋಸಿಟ್ ಬೈ ಅಡ್ಜಸೆಂಟ್. ನೋಡ್ರಿ ಕರೆಕ್ಟ್ ಕಲಿಬೇಕು. ಸೈನ್ ಫುಲ್ ಫಾರ್ಮ್ ಗೊತ್ತಿರ್ಬೇಕು, ನಿಮ್ ಪ್ರತಿಯೊಂದು ಕಲ್ಕೋತ ಹೋಗ್ರಿ, ನಿಮ್ಗೆ JW ಪಾಯಿಂಟ್ ಆಫ್ ವ್ಯೂ ಬಹಳ ಹೆಲ್ಪ್ ಆಗ್ತದೆ. ಸೈನ್ ಫುಲ್ ಫಾರ್ಮ್ ಏನು? ಸೈನ್ ಕಂಪ್ಲೀಟ್ ಥೀಟಾ ಅಂದ್ರೆ ಲೆಸ್ಟ್ ಒಂದು ಇ ಬರ್ತದೆ, ಶಾರ್ಟ್ ಇ ತೆಗಿತಾರೆ. ಕಾಸ್ ದಂಗಲ್ಲ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಕಾಸ್? ಕೋಸೈನ್. ಕಾಸ್ ಇನ್ನೊಂದು ಹೆಸರ ಕೋಸೈನ್. ಅಂದ್ರೆ ಸೈನ್ ಜೊತೆನ ಬರ್ತದೆ ಕೋ ಫಂಕ್ಷನ್. ಸೈನ್ ಹೆಚ್ಚಾದ್ರೆ ಕಾಸ್ ಕಡಿಮೆ ಆಗ್ತದೆ, ಕಾಸ್ ಹೆಚ್ಚಾದ್ರೆ ಸೈನ್ ಹೆಚ್ಚಾಗ್ತದೆ, ಕಾಸ್ ಹೆಚ್ಚಾದ್ರೆ ಸೈನ್ ಕಡಿಮೆ ಆಗ್ತದೆ. ಟ್ಯಾನ್ ಅಂದ್ರೆ ಏನು? ಟ್ಯಾಂಜೆಂಟ್ ಅನ್ನ, ಟ್ಯಾಂಜೆಂಟ್ ಥೀಟಾ, ರೈಟ್. ಕೋಸೆಕ್ ಅಂದ್ರೆ ಕೋಸೆಕೆಂಟ್ ಅನ್ನಂಗ, ಸೆಕ್ ಅಂದ್ರೆ ಸೀಕೆಂಟ್ ಅನ್ನಂಗ. ಇದು ಸೀಕೆಂಟ್, ಇದು ಕೋಸೆಕೆಂಟ್. ಕಾಟ್ ಅಂದ್ರೆ ಇಲ್ಲಿ ಟ್ಯಾಂಜೆಂಟ್ ಬಂದದ, ಅದು ಕೋ ಫಂಕ್ಷನ್ ಬಂದಿಲ್ಲ, ಕೋ ಟ್ಯಾಂಜೆಂಟ್. ನೋಡ್ರಿ ಎಲ್ಲಾನು ಎರಡೆರಡು ಕೋ ಫಂಕ್ಷನ್ ಇರ್ತಾವ. ಟ್ಯಾನ್ ಕಾಟ್ ಕೋ ಟ್ಯಾಂಜೆಂಟ್ ಫಂಕ್ಷನ್, ಟ್ಯಾಂಜೆಂಟ್ ಕೋ ಟ್ಯಾಂಜೆಂಟ್, ಸೀಕೆಂಟ್ ಕೋ ಸೀಕೆಂಟ್, ಎರಡು ಕೋ ಫಂಕ್ಷನ್, ಸೈನ್ ಕೋಸೈನ್. ಸೊ ಟೋಟಲ್ 6 ಫಂಕ್ಷನ್ ಆಗ್ತಾವ. ಸೊ ಕೋಸೆಕ್ ಥೀಟಾ ಅಂದ್ರೆ ಸೈನ್ ರಿವರ್ಸ್ ಎಚ್ ಬೈ ಓ, ಸೆಕ್ ಅಂದ್ರೆ ಕಾಸ್ ರಿವರ್ಸ್ ಎಚ್ ಬೈ ಎ, ಕಾಟ್ ಅಂದ್ರೆ ಏನು? ಟ್ಯಾನ್ ರಿವರ್ಸ್ ಎ ಬೈ ಓ. ಸೊ ಇವು ಅಷ್ಟು ನಿಮಗೆ ಗೊತ್ತಿರಬೇಕು, ಇವು ಬೇಸಿಕ್ ಫಂಕ್ಷನ್ಸ್, ಹೌದಾ? ಇಷ್ಟಾದ್ಮೇಲೆ ಹೆಂಗ ಸೈನ್ ಥೀಟಾ ಆಗ್ತದೆ, ಹೌದಾ? ಸೊ ಇವು ಗೊತ್ತಿದೆ ಏನು? ಕೋ ಫಂಕ್ಷನ್ ಗಳಾಗಿ ಬದಲಾಗ್ತವೆ. ಸೈನ್ ಕಾಸ್ ಕೋ ಫಂಕ್ಷನ್ಸ್, ಟ್ಯಾನ್ ಕಾಟ್, ಟ್ಯಾನ್ ಕಾಟ್, ಇವು ಏನು? ಇವು ಕೋ ಫಂಕ್ಷನ್ಸ್, ಇವು ಕೂಡ ಕೋ ಫಂಕ್ಷನ್ಸ್ ಆಗಿ ಬದಲಾಗ್ತವೆ. ಟ್ಯಾನ್ ಇರ್ತದೆ ಕಾಟ್ ಥೀಟಾ, ಕಾಟ್ ಇರ್ತದೆ ಟ್ಯಾನ್ ಥೀಟಾ. ಇವು ಕಲ್ತಿದ್ದೀರಿ ನೀವು 10th ಕಲ್ತದ. ಸೀಕೆಂಟ್ 90 ಪ್ಲಸ್ ಥೀಟಾ, ಕೋಸೆಕೆಂಟ್ 90 ಪ್ಲಸ್ ಆರ್ ಮೈನಸ್ ಥೀಟಾ. ಸೊ ಇವೇನಾಗ್ತವು? ಸೊ ಯೂಶುವಲಿ ಮೈನಸ್ ಕಲ್ತಿರ್ತೀರಿ ನೀವು, ಪ್ಲಸ್ ಕಲ್ತಿರೋದು, ಯಾಕಂದ್ರೆ ಫಸ್ಟ್ ಕ್ವಾಡ್ರಂಟ್ ಅಷ್ಟೇ ಕನ್ಸಿಡರ್ ಮಾಡಿರ್ತಾರೆ. ಸೊ ಮೈನಸ್ ಅಷ್ಟೇ ತಗೋರಿ, ಇಲ್ಲಿ ಪ್ಲಸ್ ಸಣ್ಣ ಪುಟ್ಟ ಬದಲಾವಣೆ ಆಗ್ತಿರ್ತಾವ. ಅದನ್ನ ಈ ಚಾಪ್ಟರ್ ಕಲಿತಿದ್ರೆ sec of 90 minus theta is cosec theta, cosec of 90 minus theta is sec theta. So you will ಕಲ್ತಿರ್ತೀರಿ. ಇದಾದ್ಮೇಲೆ ಐಡೆಂಟಿಟೀಸ್ ಬಂದಿರ್ತಾವ. 3 identities are very important. Sin square theta ಅಥವಾ sin square a plus cos square a is equal to 1. ಇದನ್ನ ಕಲ್ತಿರ್ತೀರಿ.
1 plus tan square a is equal to secant square a, that is sec square a. 1 plus cot square a, that is equal to cosec square a. ಇವು ಮೂರನ್ನು ಬಹಳ ಇಂಪಾರ್ಟೆಂಟ್ ವೇದ ಕಲ್ತಿರ್ತೀರಿ. ಇವು ಮೂರು ನೆನಪಿಡಬೇಕ. ಎಸ್, ಇಷ್ಟು ಗೊತ್ತದ. ಮುಂದೆ ಸ್ಟ್ಯಾಂಡರ್ಡ್ ಆಂಗಲ್ಸ್ ಕಲ್ತಿರ್ತೀರಿ. ಸ್ಟ್ಯಾಂಡರ್ಡ್ ಆಂಗಲ್ ಚಾರ್ಟ್ ಹಾಕ್ತೀನಿ ನೋಡ್ರಿ ಇಲ್ಲಿ. ಓಕೆ, ಸೈನ್ ಮೂರು ಬರೀನು ಸಾಕು. ಸೈನ್, ಕಾಸ್, ಟ್ಯಾನ್ ಆಂಗಲ್ಸ್ 0, 30, 40, 45, 60, 90 ಇವು ಸ್ಟ್ಯಾಂಡರ್ಡ್ ಆಂಗಲ್ಸ್ ಇರ್ತಾವ. ಇವ್ನು ಕಲ್ತಿರ್ತೀರಿ. ಲಕ್ಷ ನೋಡ್ರಿ ಹೆಂಗ ಆಗ್ತಾವ ನೋಡ್ರಿ. ಸೈನ್ ಇಸ್ ಅ ಇನ್ಕ್ರೀಸಿಂಗ್ ಫಂಕ್ಷನ್. ಸೈನ್ ಯಾವಾಗಲೂ ಏನಾಗ್ತಾ ಹೋಗತಿ, ಇನ್ಕ್ರೀಸ್ ಆಗ್ತಾ ಹೋಗ್ತತಿ. ಆಫ್ಟರ್ ಸರ್ಟನ್ ಟೈಮ್ ಇಟ್ ವಿಲ್ ಡಿಕ್ರೀಸ್. ಕಾಸ್ ರಿವರ್ಸ್ 0 ದಿಂದ ಹೋಗ್ತತಿ. ಸೊ ಕಾಸ್ 1 ಇಂದ ಹೋಗ್ತತಿ. ದಟ್ ಮೀನ್ಸ್ ಇಸ್ ಅ ಡಿಕ್ರೀಸಿಂಗ್ ಫಂಕ್ಷನ್. ಸೈನ್ ನೋಡ್ರಿ, ಸೈನ್ 0 ಅಂದ್ರೆ 0, ಸೈನ್ 30 ಅಂದ್ರೆ 1/2 ಇದು ಗೊತ್ತಿರ್ತದ ನಿಮಗೆ. ಓಕೆ, ಸೈನ್ 30 ಸೈನ್ 60 ಕನ್ಫ್ಯೂಸ್ ಆಗ್ತಿರ್ತಲ್ಲ, ಅದಕ್ಕೆ ನೀವು ಏನ್ ಮಾಡಿಬಿಡಬಹುದು, ನಿಮ್ಗೆ ಯಾರು ಕ್ಲೋಸ್ ಫ್ರೆಂಡ್ ಇರ್ತಾರಲ್ಲ ಅವ್ರಿಗೆ ಸೈನ್ 30 ಫೆಸಿಲಿಟಿ ಕೊಡಬಹುದು. ಅಂದ್ರೆ ನೀವು ಬೇಕಿಂದ ಹಾಫ್ ಅಂತ ಕರಿತೀರಿ ಅಂತ ಅನ್ಕೊಳ್ಳೋದು. ಸೊ ಸೈನ್ 30 ಈಕ್ವಲ್ ಟು ಹಾಫ್ ಈ ಟೈಪ್ ನೆನಪಿಟ್ಕೋಬಹುದು. ಸೈನ್ 30 ಹಾಫ್. ಸೈನ್ 45 ಏನಾಗ್ತದ 1/√2 ಆಗ್ತದ. ಸೈನ್ 60 is √3/2. ಸೈನ್ 90 is 1. ನೋಡ್ರಿ, 0 is the smallest, 1 is the highest. ಅಂದ್ರೆ ನೀವು ಮಾರ್ಕ್ಸ್ ಅನ್ಕೋರಿ 0 to 100 ಮಾರ್ಕ್ಸ್. ಸೊ 0 ದಿಂದ 100 ಗೆ ಹೊಂಟದ. 1/2 ಅಂದ್ರೆ 50 ಅಂದಾಗ, ಇದು 60, ಇದು 70 ಅಥವಾ 75 ಆಗ್ತದ. ಸೊ ಇದು 100, 90. ಸೊ ಇದನ್ನ ಉಲ್ಟಾ ಮಾಡುದು. ಇದು ಹೆಂಗ್ ಇನ್ಕ್ರೀಸ್ ಆಗಿರಲ್ಲ, ಇದು ಹಂಗ್ ಡಿಕ್ರೀಸ್ ಆಗ್ತದ. ಯಾಕಂದ್ರೆ ಸೈನ್ ಕಾಸ್ ಆಗ್ಯಾನ ಕೋ ಫಂಕ್ಷನ್ ಇರ್ತಾವ. ಸೊ ಇದನ್ನ ಉಲ್ಟಾ ಮಾಡಿದ್ರೆ ಏನಾಯ್ತು ನೋಡ್ರಿ, 1 ಆತು. ಸೈನ್ 60 ಸಾರಿ ಕಾಸ್ 60 √3/2. ಕಾಸ್ 45 1/√2. ಯಾಕಂದ್ರೆ ಇದು ಉಲ್ಟಾ ಮಾಡಿದ್ರೆ ಸೇಮ್ ಅದ ಬರ್ತದ. ನೆಕ್ಸ್ಟ್ 1/2 ಲಾಸ್ಟ್ 0. ಟ್ಯಾನ್ ಏನ್ ಮಾಡ್ತಿದ್ರಿ, ಡಿವಿಷನ್ ಮಾಡ್ತಿದ್ರಿ. 0/1 ಇವೆರಡು ಡಿವಿಷನ್ ಮಾಡಿ ಬರೀತೀವಿ. 0/1 is 0. 1/2 √3/2. 2 2 ಕ್ಯಾನ್ಸಲ್. 1/√3 45. 1/√2 1/√2 ಎರಡು ಕ್ಯಾನ್ಸಲ್. 1 tan 60 √3/2 1/2 2 2 ಕ್ಯಾನ್ಸಲ್. √3 1/0 is ಇನ್ಫಿನಿಟಿ ಅಥವಾ ನಾಟ್ ಡಿಫೈನ್ಡ್ ಅಂತ ಕರೀತಾರೆ. ಓಕೆ, ಇಷ್ಟು ನೀವು ನೆನಪಿಟ್ಟರೆ ಸಾಕು. ಇವುದ್ರ ಉಲ್ಟಾ ಕೊಸೆಕ್, ಸೆಕ್, ಕಾಟ್. ಇದು 0/1 ಅಂತೀವಿ, ಅದ್ರ ಉಲ್ಟಾ 1/0. 1/2 ಅಂದ್ರೆ ಕೊಸೆಕ್ ಅಂದ್ರೆ 2. ಈ ಟೈಪ್ ಉಲ್ಟಾ ಮಾಡ್ಕೋಬೇಕು. ಸೊ ಇವೆ ನೀವು ಬೇಸಿಕ್ಸ್ ಆಗ್ತದೆ. ಟ್ರಿಗ್ನೋಮೆಟ್ರಿ ಬೇಸಿಕ್ಸ್ ಇಷ್ಟು ಕಲ್ತಿರಿ ನೀವು 10th. ಇವು ಮೂರು ಕಲ್ತಿರಿ. ಐಡೆಂಟಿಟೀಸ್, ಇದು ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್ ಕಲ್ತಿರಿ. ಮುಂದೆ ಈ ಫಾರ್ಮುಲಾ ಕಲ್ತಿರಿ. ಹೌದಾ, ಫಸ್ಟ್ ಕ್ವಾಡ್ರಂಟ್ ಫಾರ್ಮುಲಾ. ಓಕೆ, ಇನ್ನೇನು ನೀವು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಕಲಿತೀರಿ. ಫಸ್ಟ್ ಗೆ ನೋಡ್ರಿ ASTC ಕಲಿಯೋದು ಮೊದಲ, ಆಮೇಲೆ ಉಳಿದದ್ದು ನೋಡ್ರಿ ASTC. ಇದು ಬೇಸಿಕ್ಸ್ ನೆನ್ಪಿಟ್ಕೋರಿ. ಆಮೇಲೆ ಆಂಗಲ್ ಗೆ ಹೋಗೋಣ. ASTC ಅವರೇನು 4 ಕ್ವಾಡ್ರಂಟ್ ಇರ್ತಾವು. ಆ 4 ಕ್ವಾಡ್ರಂಟ್ ಒಳಗೆ ಹೆಂಗ್ ಬಿಹೇವಿಯರ್ ಇರ್ತದ. A ಅಂದ್ರೆ ಏನು, ಆಲ್. S ಅಂದ್ರೆ ಸೈನ್. T ಅಂದ್ರೆ ಟ್ಯಾನ್. C ಅಂದ್ರೆ ಕಾಸ್. ಫಸ್ಟ್ ಕ್ವಾಡ್ರಂಟ್ ಆಲ್ ದ 6 ಫಂಕ್ಷನ್ಸ್ ಆರ್ ಪಾಸಿಟಿವ್ ಇರ್ತಾವು. ಆಲ್ 6 ಫಂಕ್ಷನ್ಸ್ ಆರ್ ಪಾಸಿಟಿವ್ ಇನ್ ದ ಫಸ್ಟ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟ್ ಬಂದಾಗ ಓನ್ಲಿ ಸೈನ್. ಸೈನ್ ರಿವರ್ಸ್ ಯಾವುದು, ಕೋಸೆಕ್. ಸೈನ್ ಮತ್ತು ಕೋಸೆಕ್. ಸೈನ್ ಪಾಸಿಟಿವ್ ಇರ್ತೈತಿ, ಅದ್ರ ಜೊತೆಗೆ ಕೋಸೆಕ್ ಪಾಸಿಟಿವ್ ಇರ್ತೈತಿ. ಉಳಿದದ್ದು ಎಲ್ಲಾನು ನೆಗೆಟಿವ್ ಇರ್ತಾವ. ಟಿ ಅಂತ ಬಂದಾಗ ಟ್ಯಾನ್. ಟ್ಯಾನ್ ಮತ್ತು ಜೊತೆ ಬರ್ತಕ್ಕಂಥದ್ದು, ದಟ್ ಮೀನ್ಸ್ ಅದ್ರ ರಿವರ್ಸ್ ಇರೋದು ಕೋಟ್ಯಾನ್, ದಟ್ ಇಸ್ ಕೋಟ್ಯಾಂಜೆಂಟ್. ಕಾಸ್, ಸೆಕ್, ರಿವರ್ಸ್ ಫಂಕ್ಷನ್ಸ್ ಗಳು ಇವು ಅಷ್ಟೇ ಏನಿರ್ತಾವ ಪಾಸಿಟಿವ್ ಇರ್ತಾವ. ಉಳಿದದ್ದು ಎಲ್ಲಾನು ಏನಿರ್ತಾವ ನೆಗೆಟಿವ್ ಇರ್ತಾವ. ಅದನ್ನ ಇನ್ನು ಹೇಳ್ತ ನಮ್ಗೆ ನೆಕ್ಸ್ಟ್ ಎಕ್ಸರ್ಸೈಸ್ ಆಗ. ಈಗ ಲೆಟ್ಸ್ ಲರ್ನ್ ಅಬೌಟ್ ದ ಆಂಗಲ್. ಸೊ ಆಂಗಲ್ ಅಂದ್ರೆ ನೋಡಿ, ಒಂದು ಟ್ರಯಾಂಗಲ್ ಅಂದ್ರೆ 3 ಆಂಗಲ್ಸ್ ಇರ್ತಾವ. ಆಂಗಲ್ ಅಂದ್ರೆ ನೋಡಿ, ಇದೊಂದು ಫಸ್ಟ್ ರೇಯರ್. ಹೌದಾ, ಇದೇನ್ ಮಾಡ್ಬೇಕು, ಟರ್ನ್ ಆಗ್ಬೇಕು. ಇದು ಹಿಂಗ ಕುಂತಲ್ಲೇ ಕುಂದ್ರೆ ಇಟ್ ವಾಂಟ್ಸ್ ಟು ಟರ್ನ್. ಅದಕ್ಕೆ ಏನ್ ಮಾಡ್ತದೆ, ಇದು ಹಿಂಗ್ ಟರ್ನ್ ಆಗಿ ಇಲ್ಲಿ ಬರ್ತದೆ. ಸೊ ಅವಾಗ ಒಂದು ಆಂಗಲ್ ಕ್ರಿಯೇಟ್ ಆಗ್ತದೆ. ಅದನ್ನ ಹೆಂಗ್ ಹೇಳ್ತೀವಿ ನಾವು, ಒಂದು ಮೊದ್ಲೇಗೆ ಒಂದು ರೇ ಇತ್ತು, ಒಂದು ಸೈಡ್ ಇತ್ತಪ್ಪ. ಹೌದಾ, ಸೊ ಇದೇನ್ ಮಾಡ್ತೈತಿ, ಸುಮ್ ಕೂಡ್ಲಿಲ್ಲ, ಇದ್ರ ಮೇಲೆ ಏನ್ ಮಾಡ್ತು, ಹಿಂಗಾಗಿ ಹಿಂಗ್ ಹೊಳಿತು. ಎಲ್ಲಿ ಮಟ್ಟ ಬಂತು, ಇಲ್ಲಿ ಬಂತ ತಿಳ್ಕೊಂಡು. ಇದ ರೇ ಇನಿಷಿಯಲ್ ಇದ್ದಂತ ರೇನ ಹಿಂಗ್ ಹೊಳಿ ಇಲ್ಲಿ ಬಂತು. ಅವಾಗ ಇಲ್ಲೊಂದು ಆಂಗಲ್ ಕ್ರಿಯೇಟ್ ಆಗ್ತದ. ಅದಕ್ಕೆ ನಾವು ಆಂಗಲ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಆಂಗಲ್? The rotation of a ray from its initial point to the final point is called angle. Okay, ಒಂದು ray ಇರ್ತದೆ, about a point it rotates and it creates an angle. Okay, the measure of angle is nothing but the amount of rotation caused by the ray. ಈ ರೇ ಅಂದ್ರೆ ಗೊತ್ತದಲ್ಲ ನಿಮಗೆ. ನೋಡಿ, ಒಂದು ಸೈಡ್ ಮೂವಿಂಗ್ ಇತ್ತು, ಎರೋ ಮಾರ್ಕ್ ಒಂದ್ ಸೈಡ್ ಇತ್ತು, ಒಂದ್ ಸೈಡ್ ಫಿಕ್ಸ್ ಇತ್ತು, ರೇ ಐತಿ. ಅದಕ್ಕೆ ಸಣ್ಣ ರೇ, ಸಣ್ಣ ಫಿಕ್ಸ್ಡ್, ಹಿಂಗ ಒಂದು ರೇ ಮುಂದೆ ಮೂವ್ ಆಗ್ಲಿಕ್ಕೆ. ಎರಡು ಕಡೆ ಮೂವಿಂಗ್ ಇತ್ತಂದ್ರೆ ವಿ ಸೇ ಇಟ್ ಆಸ್ ಲೈನ್. ಇದು ರೇ. ಈಗ ಗೊತ್ತದ ನಿಮ್ಗೆ, ಎರಡು ಸೈಡ್ ಮೂವಿಂಗ್ ಇದ್ದಿದ್ದಿಲ್ಲ, ಎರಡು ಸೈಡ್ ಫಿಕ್ಸ್ ಇತ್ತಂದ್ರೆ ಲೈನ್ ಸೆಗ್ಮೆಂಟ್.
ಇವು ಬೇಸಿಕ್ಸ್ ಆಫ್ ಜಿಯೋಮೆಟ್ರಿ ಕಲ್ತಿರ್ತೀರಿ ನೀವು. ಲೈನ್ ಸೆಗ್ಮೆಂಟ್ ರೇ, ಇದು ರೇ, ಇದು ಈ ಕಡೆಯಿಂದ ಈ ಕಡೆ ಮೂವ್ ಆಯ್ತು. ಸೊ ಇದಕ್ಕೆ ಏನಂತೀವಿ ನಾವು ಆಂಗಲ್ ಅಂತೀವಿ. ಸೊ ದಿಸ್ ಮೂವ್ಮೆಂಟ್ ಈಸ್ ಹೆಂಗದ ನೋಡ್ರಿ, ಇದ ಈ ಕಡೆಯಿಂದ ಈ ಕಡೆ ಹೊಂಟದ, ಹಿಂಗ್ ಹೊಂಟದ, ಹಿಂಗ್ ಹೊಂಟ್ರೆ ನೆನಪು ಮಾಡ್ಕೊರಿ, ಕ್ಲಾಕ್ ನೆನಪು ಮಾಡ್ಕೊರಿ, ಕ್ಲಾಕ್ ವಾಚ್ ಹಿಂಗಿಂದ್ರ ಹಿಂಗದ ಉಲ್ಟಾ, ವಾಚ್ ಹಿಂಗಿಂದ್ರ ಬರ್ತಿರ್ತದ, ವಾಚ್ 1 2 3 ಈ ಕಡೆ ಬರ್ತದೆ ಹಿಂಗ, ಇಲ್ಲಿ 1 ಇರ್ತದ, 2 ಇರ್ತದ, 3 ಇರ್ತದ, ಹಿಂಗ್ ಹೋಗ್ತಿರ್ತದ ವಾಚ್. ಬಟ್ ಇದು ಹೋಗುದು ಇಲ್ಲಿ ಉಲ್ಟಾ ಹೋಗುದು, ಉಲ್ಟಾ ಹೋತಂದ್ರೆ we say it as positive angle. Positive angle is anti-clockwise. If the angle is measured in anti-clockwise direction, we say it as positive angle. If the angle is measured in reverse direction, ಹಿಂಗೆ angle measure ಮಾಡಿದ್ರೆ ತಿಳ್ಕೊ, we say it as negative angle. So ಇಲ್ಲಿ ನೋಡಿ ನಾನು ಹೇಳಿದೆ ನಿಮಗೆ, ಹಿಂಗೊಂದು ಸೈಡ್ ಇತ್ತು, ಈ ಸೈಡ್ ಏನಾಯ್ತು ಟರ್ನ್ ಆಗಿ ಇಲ್ಲಿತ್ತ, ಹಿಂಗೆ ಟರ್ನ್ ಆಗಿ ಇಲ್ಲಿಗೆ ಬಂತು. ಸೊ ಫಸ್ಟ್ ಇದ್ದ ಸೈಡ್ ಸೇ OA OB. ಫಸ್ಟ್ ಇದ್ದ ಸೈಡ್ OA ಏನದಲ್ಲ, we say it as initial ray. ಯಾಕಂದ್ರೆ ಸ್ಟಾರ್ಟಿಂಗ್ ಇತ್ತಿದು, ಫೈನಲ್ ಪೊಸಿಷನ್ ಎಲ್ಲಿ ಬಂತದು, ಹಿಂಗೆ ಟರ್ನ್ ಆಗಿ ಇಲ್ಲಿಗೆ ಬಂತು, OB ಆಯ್ತು. OB ಏನಾಯ್ತು ಟರ್ಮಿನಲ್ ಅಥವಾ ಫೈನಲ್ ರೇ, ಟರ್ಮಿನಲ್ ಆರ್ ಯು ಕ್ಯಾನ್ ಸೇ ಫೈನಲ್ ರೇ ಅಂತ ಹೇಳ್ಬೋದು. ಟರ್ಮಿನಲ್ ರೇ, ಇನಿಷಿಯಲ್ ರೇ, ಟರ್ಮಿನಲ್ ರೇ. ಅಂಡ್ ಯಾವ ಪಾಯಿಂಟ್ ಮೇಲೆ ಅದು ರೊಟೇಟ್ ಆಯ್ತು ನೋಡ್ರಿ, ದಟ್ ಈಸ್ O, ಇಟ್ ಈಸ್ ಕಾಲ್ಡ್ ವರ್ಟೆಕ್ಸ್. ಅದಕ್ಕೆ ಏನ್ ಅಂತೀವಿ ಅಂದ್ರೆ ವರ್ಟೆಕ್ಸ್ ಅಂತ ಕರಿತೀವಿ. ಯಾವ ಪಾಯಿಂಟ್ ಮೇಲೆ ರೊಟೇಟ್ ಆಯ್ತು ದಟ್ ಈಸ್ ವರ್ಟೆಕ್ಸ್. ಸ್ಟಾರ್ಟಿಂಗ್ ಇದ್ದಂತಾರೆ ಇನಿಷಿಯಲ್. ಸೊ ಫಾರ್ ಎಕ್ಸಾಂಪಲ್ ಇದತ್ತು ಇದೊಂದು ಮಾತ್ರ ಇನಿಷಿಯಲ್ ಇತ್ತು, ಇದ ಟರ್ನ್ ಆಗಿ ಹಿಂಗ್ ಬಂತು, ಹಿಂಗ್ ಬಂತು ಇನಿಷಿಯಲ್ ರೇ ಹಸ್ಲಿಕ್ಕೆ. ಸೊ ಇಲ್ಲೊಂದು ಆಂಗಲ್ ಕ್ರಿಯೇಟ್ ಆಯ್ತು, ಇನಿಷಿಯಲ್ ರೇ ಹಿಂಗಿತ್ತು, ಇದು ಟರ್ನ್ ಆಗಿ ಹಿಂಗ್ ಬಂತು, ಅಂದ್ರೆ ಇನಿಷಿಯಲ್ ಈಚೆ ಕಡೆ ಬಂತು, ಇಲ್ಲಿ ಇರ್ತಲ್ಲ. ಸೊ ಇಲ್ಲೊಂದು ಆಂಗಲ್ ಕ್ರಿಯೇಟ್ ಆಯ್ತು. ಸೊ ದಟ್ ಇನಿಷಿಯಲ್ ರೇ ಅಂಡ್ ಟರ್ಮಿನಲ್ ರೇ ನಡಬರ್ಕಿರ್ತಕ್ಕಂಥದ್ದು ಆಂಗಲ್. ಬಟ್ ಒಂದು ಪಾಯಿಂಟ್ ಮೇಲೆ ರೊಟೇಟ್ ಆಗ್ತದೆ, ಈ ಪಾಯಿಂಟ್ ಫಿಕ್ಸ್ ಇಟ್ಕೊಂಡು ರೊಟೇಟ್ ಆಗ್ತದೆ ಇಲ್ಲ, ದಟ್ ಈಸ್ ಅವರ್ ವರ್ಟೆಕ್ಸ್. ಆ ವರ್ಟೆಕ್ಸ್ ಒಳಗೆ ಆಂಗಲ್ ಕ್ರಿಯೇಟ್ ಆಗ್ತದೆ, ಆಂಗಲ್ BOA. ಸೊ ನೋಡ್ರಿ, ಆಂಗಲ್ ಅನ್ನು ಆಂಟಿ ಕ್ಲಾಕ್ ವೈಸ್ ತಗೊಂಡಿದ್ವಿ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಡೂ ಇಟ್ ಆಂಟಿ ಕ್ಲಾಕ್ ವೈಸ್ ಓನ್ಲಿ. Angle, if it is anti-clockwise, it is positive angle. If it is clockwise, it is negative angle. So negative angle example ಯಾವುದು, ಹಿಂಗೊಂದಾದ ರೇ ತಿಳ್ಕೊ, ಉಲ್ಟಾ ಹೋಗಿತ್ತು, ಈಗ ಇದು ನೆಗೆಟಿವ್ ಆಗ್ತದೆ. ಯಾಕೆ ನೋಡ್ರಿ, ಈ ಆಂಗಲ್ ಹೆಂಗ್ ಅಳಿತು, ನಾನು ಇಲ್ಲಿಂದ ಇಲ್ಲಿ ಗಡಿತು, ಹಿಂಗ್ ಗಡಿತು ನೋಡ್ರಿ, ಹಿಂಗಿಂದ ಹಿಂಗ್ ಹೊಂಟದ, ದಟ್ ಮೀನ್ಸ್ ಹಿಂಗ್ ಹೊಂಟದ. ಹಿಂಗ್ ಹೊಂಟದ ಅಂದ್ರೆ ಏನು, ನಾರ್ಮಲ್ ಇಲ್ಲ, ಇಲ್ಲಿ 3 ಇರ್ತದ, 4 5 6. ಕ್ಲಾಕ್ ನೆನ್ಪಿಟ್ಕೊಂಡಿರಲ್ಲ, ವಾಚ್ ಒಳಗೆ 3 4 5 6 ವಾಚ್ ಒಳಗೆ. ಸೊ ಹಿಂಗ ಮೂವ್ ಆಗ್ತದ ಇಲ್ಲ. ಸೊ ನಾರ್ಮಲ್ ಆಗಿ ಕ್ಲಾಕ್ ವೈಸ್ ಮೂವ್ ಆಗ್ಲಿಕ್ಕೆ, ಹಿಂಗ್ ಕ್ಲಾಕ್ ವೈಸ್ ಮೂವ್ ಆಗ್ಲಿಕ್ಕೆ we say the angle as negative angle. ಆಂಗಲ್ ನೆಗೆಟಿವ್ ಇರ್ತದ, ಅದರ ಆಂಟಿ ಕ್ಲಾಕ್ ವೈಸ್ ಇರ್ತದ ಆಂಗಲ್ ಪಾಸಿಟಿವ್ ತಗೋಬೇಕು. ಸೊ ಈ ಆಂಗಲ್ ಅನ್ನು ಮೇಜರ್ ಮಾಡ್ಲಿಕ್ಕೆ ಯೂನಿಟ್ಸ್ ಬೇಕಲ್ಲ, we need some units to measure this angle. ಸೊ ಎರಡು ಯೂನಿಟ್ ಗಳು ಬರ್ತಾವ. ಯಾವಪ್ಪ ಅಂದ್ರ ಒಂದು ಡಿಗ್ರಿ ಮೇಜರ್ ಅಂತೀವಿ, ಇನ್ನೊಂದು ರೇಡಿಯನ್ ಮೇಜರ್ ಅಂತೀವಿ. ಅದನ್ನ ನೋಡೋಣ ಈಗ. ಓಕೆ, ಜಸ್ಟ್ ಫಾಸ್ಟ್ ನೋಟ್ ಡೌನ್ ದೀಸ್ ಅಂಡ್ ವಿ ವಿಲ್ ಲರ್ನ್ ಅಬೌಟ್ ಡಿಗ್ರಿ ಮೇಜರ್. ಅಂಡ್ ಇದೇನು ಒಂದು ಇನಿಷಿಯಲ್ ರೇ ಇರ್ತದ. ಓಕೆ, ಇಫ್ ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್, ಓಕೆ, ಹಿಂಗೊಂದು ಕಂಪ್ಲೀಟ್ ಸರ್ಕಲ್ ಮಾಡ್ತದ ಅಂತ ತಿಳ್ಕೊಳ್ಳಿ, ಕಂಪ್ಲೀಟ್ ರೆವಲ್ಯೂಷನ್. ಓಕೆ, if it makes a one complete revolution, ಈಗ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಮಾಡ್ತದೆ. ಓಕೆ, ಹಿಂಗ್ ಮಾಡಿದಾಗ, ಸೊ ಲೆಟ್ ಅಸ್ ಕಟ್ ದಿಸ್ ಇಂಟು 360 ಪಾರ್ಟ್ಸ್. ಸೊ ಇಂಥ ರೇಗಳನ್ನ ಎಷ್ಟು ಪಾರ್ಟ್ಸ್ ಆಗಿ ಮಾಡ್ಬೇಕು ನಾವು, 360 ಪಾರ್ಟ್ಸ್ ಆಗಿ ಮಾಡ್ಬೇಕು. ಈ 360 ಪಾರ್ಟ್ ಆಗಿ ಮಾಡಿದ್ಮೇಲೆ ಅದ್ರ ಒಂದು ಪಾರ್ಟ್ ಏನಿರ್ತದ ನೋಡಿ, ಅದಕ್ಕೆ ನಾವು 1 ಡಿಗ್ರಿ ಅಂತ ಕರಿತೀವಿ. ಅಂದ್ರೆ ಕಂಪ್ಲೀಟ್ 360 ಪಾರ್ಟ್ ಎದ್ರದ್ದು ಮಾಡಿದ್ವಿ ನಾವು, ಹಿಂಗೊಂದು ಕಂಪ್ಲೀಟ್ ಆಗಿ ಮಾಡಿದ್ರೆ ಏನದ, ಕಂಪ್ಲೀಟ್ ಆಗಿ ಸರ್ಕಲ್ ಆಗಿದ್ರೆ ಅಂದ್ರೆ we say it as ರೆವಲ್ಯೂಷನ್. ನಿಮ್ಗೆ ಗೊತ್ತದ ಅನ್ಕೋತೀನಿ, ರೆವಲ್ಯೂಷನ್ ರೊಟೇಷನ್ ಫಿಸಿಕ್ಸ್ ಒಳಗ ಅರ್ತ್ ಏನ್ ಮಾಡ್ತದ, ಸನ್ ಸುತ್ತ ಒಂದು ಕಂಪ್ಲೀಟ್ ಆಗಿ ಇದನ್ನ ಮಾಡ್ಕೊಂಡ್ ಬಂದ್ರೆ ರೆವಲ್ಯೂಷನ್ ಅಂತ ಕರಿತೀವಿ. ಅಂದ್ರೆ ಅರ್ತ್ ಒಂದು ರೆವಲ್ಯೂಷನ್ ಮಾಡಕ್ 1 ಇಯರ್ ಬೇಕು, 365 ಡೇಸ್ 6 ಅವರ್ಸ್ ಬೇಕು. ಆದ್ರೆ ಅರ್ತ್ ತನ್ನ ಮೈಸೂರ್ಕ ಸುತ್ತಬೋದಲ್ಲ, ದಟ್ ಈಸ್ ಕಾಲ್ಡ್ ರೊಟೇಷನ್. ಹೌದಾ? ಹಂಗಿಲ್ಲೇ ಇನಿಷಿಯಲ್ ರೇ ಟರ್ಮಿನಲ್ ರೇ ಬರ್ಲಿಕ್ಕೆ 360 ಭಾಗದಾಗ ಒಂದು ಭಾಗ ತಗೋತು ಅಂದ್ರೆ we say that 1 degree. That means rotation from initial ray to final ray is rotation from initial ray to terminal ray is if rotation from initial ray to terminal ray is 1/360th of one revolution. ಒಂದು ರೆವಲ್ಯೂಷನ್ ಅದು 360 ಪಾರ್ಟ್ಸ್ 1 ಪಾರ್ಟ್ ಆಗಿತ್ತಂದ್ರ
then the rotation or angle, then the angle is said to be 1 degree. Then the angle is said to be 1 degree. ಅವಾಗ angle 1 degree ಅಂತ ನಾವು ಕರಿತೀವಿ. ಅಂದ್ರೆ ಟೋಟಲ್ 360 ಭಾಗ ಮಾಡಿ ಅದನ್ನು ಒಂದು ಭಾಗ ತಕ್ಕೊಳ್ಳೋದು, ಅದಕ್ಕೆ ನಾವೇನಂತೀವಿ 1 ಡಿಗ್ರಿ ಅಂತ ಕರಿತೀವಿ. ಹೌದಾ? ಈ 1 ಡಿಗ್ರಿ ಆಂಗಲ್ ನೆನಪಿಟ್ಕೊಳ್ಳಿ. 1 ಅವರ್ದಾಗ ಎಷ್ಟು ಮಿನಿಟ್ ಇರ್ತಾವು? ಎಕ್ಸಾಕ್ಟ್ಲಿ 60 ಮಿನಿಟ್ ಇರ್ತಾವು. ಹೌದಾ? ಈ 1 ಮಿನಿಟ್ ಒಳಗೆ ಎಷ್ಟು ಇರ್ತಾವು? ಎಕ್ಸಾಕ್ಟ್ಲಿ 60 ಸೆಕೆಂಡ್ಸ್ ಇರ್ತಾವು. ಅದರ್ ಟೈಪ್ ಇಲ್ಲಿ ಇರ್ತದ. 1 ಡಿಗ್ರಿ ಒಳಗೆ ಎಷ್ಟು ಇರ್ತದ? 60 ಮಿನಿಟ್ಸ್ ಇರ್ತಾವ. ಮಿನಿಟ್ ಅನ್ನು ಡ್ಯಾಶ್ ಗೆ ಗುರುತಿಸ್ತೀವಿ ನಾವು. 60 ಮಿನಿಟ್ಸ್ ಅಂತ ಓದ್ಬೇಕಿದೆ. 1 ಡಿಗ್ರಿ ಈಕ್ವಲ್ ಟು 60 ಮಿನಿಟ್ಸ್. ಅದ 1 ಮಿನಿಟ್ ಒಳಗೆ 60 ಸೆಕೆಂಡ್ಸ್ ಇರ್ತಾವ. ಸೆಕೆಂಡ್ಸ್ ಅನ್ನ ಡಬಲ್ ಡ್ಯಾಶ್ ಗೆ ಗುರುತಿಸ್ತೀವಿ. ನೆನಪಿಟ್ಕೋಬೇಕು. 1 ಅವರ್ ಒಳಗೆ 60 ಮಿನಿಟ್ಸ್ ಇರ್ತಾವು, ಹಂಗ 1 ಡಿಗ್ರಿ ಒಳಗೂ 60 ಮಿನಿಟ್ಸ್ ಇರ್ತಾವು. ಬಟ್ ಇಲ್ಲಿ 1 ಮಿನಿಟ್ 60 ಸೆಕೆಂಡ್ಸ್ ಇರ್ತಾವಲ್ಲ, ಅದೇ ತರ ಇಲ್ಲಿ 1 ಮಿನಿಟ್ ಒಳಗೆ 60 ಸೆಕೆಂಡ್ಸ್ ಇರ್ತಾವು. ಬಟ್ ಓದುವಾಗ ಇಲ್ಲಿ 1 ಡ್ಯಾಶ್ ಅನ್ನ ಮಿನಿಟ್ ಅಂತ ಓದಬೇಕು, ಡಬಲ್ ಡ್ಯಾಶ್ ಅನ್ನ ಸೆಕೆಂಡ್ ಅಂತ ಓದಬೇಕು. ಇದನ್ನ ಡಿಗ್ರಿ ಅಂತ ಓದಬೇಕು. ಇಲ್ಲಿ ಅವರ್ ಟೈಮಿಂಗ್ ಸಂಬಂಧಿಸಿದಂಗ ಅವರ್ ಅಂತೀವಿ, ಇಲ್ಲಿ ಡಿಗ್ರಿ ಅಂತೀವಿ. ಸೊ ಇಷ್ಟು ನೀವು ನೆನಪಿಡಬೇಕು. ಸೊ ಆಂಗಲ್ಸ್ ಗಳನ್ನ ಹೆಂಗ್ ತೆಗಿತಾರೆ? ಒಂದಿಷ್ಟು ಆಂಗಲ್ ಕೊಟ್ಟಾರ ನಿಮ್ಗೆ. ಒಂದ್ ವೇಳೆ ಆಂಗಲ್ ಹಿಂಗಿತ್ತ ತಿಳ್ಕೊಳ್ಳಿ. ಓಕೆ, ಇಲ್ಲಿ ಅದ ಪಾಯಿಂಟ್ ಅಂದ್ರೆ ಇದು ಹಾಫ್ ಹೋಗ್ಯದ. ಸೊ ಇಲ್ಲಿ ಹಿಂಗಿತ್ತು. ಸೊ ಹಿಂಗ್ ಟರ್ನ್ ಆಗಿ ಇಲ್ಲಿ ಮಟ್ಟ ಬಂದದ. ಒಂದ ಹಾಫ್ ಟರ್ನ್ ಆಗಿದೆ. ಸೊ ಹಿಂಗ್ ಹಾಫ್ ಟರ್ನ್ ಆಗ್ಯದ ತಿಳ್ಕೊಳ್ಳಿ. ಅವಾಗ ಏನಾಯ್ತು? 180 ಡಿಗ್ರಿ ಆಯ್ತು. ಹೌದಾ? ಹಿಂಗಿದ್ದದ್ದು ಫಸ್ಟ್ ಹೆಂಗಿತ್ರಿ? ನೋಡ್ರೆ ಇದು ಆಂಗಲ್ ಹಿಂಗದ. ಇದು ಟರ್ನ್ ಆಗ್ಯದ. ಹಾಫ್ ಟರ್ನ್ ಆಗಿ ಹಿಂಗ್ ಬಂತು. ಟರ್ನ್ ಆತದ ಇಲ್ಲಿ. ಸೊ ಇಷ್ಟು ಟರ್ನ್ ಆತದ ಅಂದ್ರೆ ಇದು ಎಷ್ಟು ಆಂಗಲ್? 180 ಡಿಗ್ರಿ ಅಂದ್ರೆ ಹಾಫ್ ಟರ್ನ್ ಆತು. ನೀವು ಕೋನ್ ಮಕ್ಕ ನೋಡಿರ್ತಿರಲ್ಲ, ಹಾಫ್ ಟರ್ನ್ ಎಷ್ಟು ಇರ್ತದ? 180 ಡಿಗ್ರಿ ಪ್ರೊಟ್ರಾಕ್ಟ್. ಸೊ 180 ಡಿಗ್ರಿ. ಅದನ್ನ ಹಿಂಗಿತ್ತ ತಿಳ್ಕೊಳ್ಳಿ. ಹಿಂಗ್ ಟರ್ನ್ ಆಗಿ ಮತ್ತೆ ವಾಪಸ್ ಟರ್ನ್ ಆಗಿ ಇಲ್ಲಿಗೆ ಬಂತು. ಅಂದ್ರೆ ವಾಪಸ್ ಹಿಂಗಿದ್ದದ್ದು ಬಾಡಿ ಇಲ್ಲೇ ಬಂತು ತಿಳ್ಕೊಳ್ಳಿ. ಅಂದ್ರೆ ಕಂಪ್ಲೀಟ್ ಟರ್ನ್ ಆತಿದ್ದು. ಕಂಪ್ಲೀಟ್ ಟರ್ನ್ ಅಂದ್ರೆ ಎಷ್ಟಾಯ್ತು? 360 ಡಿಗ್ರಿ. ಎಸ್, ಒಂದು ಪಾಸಿಟಿವ್ ಆಂಗಲ್ ಹೆಂಗಿರ್ತದ ನೋಡ್ರಿ. ಓಕೆ, ಒಂದ್ ಆಂಗಲ್ ಇನಿಷಿಯಲ್ ರೇ ಹಿಂಗಿತ್ತು, ಫೈನಲ್ ರೇ ಇಲ್ಲಿ ಬಂತು. ಸೊ ದಿಸ್ ಈಸ್ ಪಾಸಿಟಿವ್ ಆಂಗಲ್, ರೈಟ್? ಇನಿಷಿಯಲ್ ರೇ ಇಲ್ಲಿತ್ತು, ಈ ಕಡೆಯಿಂದ ಫೈನಲ್ ರೇ ಬಂದದ್ರಿ. ಹೆಂಗಿದ್ರ ಅಳಿಲಿಗತ್ತೀವಿ ನೋಡ್ರಿ. ಹಿಂಗಿಂದ್ರ ಅಳಿಲಿಗತ್ತೀವಿ. ವಿ ಆರ್ ಮೆಜರಿಂಗ್ ಲೈಕ್ ದಿಸ್. ಸೊ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಪಾಸಿಟಿವ್ ಆಂಟಿ ಕ್ಲಾಕ್ ವೈಸ್. ಅದ ಒಂದ್ ವೇಳೆ ನಾವು ಇಲ್ಲಿತ್ತು ಹಿಂಗ್ ಬಂತ ತಿಳ್ಕೊಳ್ಳಿ. ಅವಾಗ ಏನ್ ಮಾಡ್ತೀವಿ? ಇಲ್ಲಿಂದ ಇಲ್ಲಿಗೆ ಅಳಿಲಿಗತ್ತೀವಿ. ಮೆಜರಿಂಗ್ ಅಂದ್ರೆ ಕ್ಲಾಕ್ ವೈಸ್ ಹೊಂಟದ. ಸೊ ನೆಗೆಟಿವ್ ಆಂಗಲ್, ಪಾಸಿಟಿವ್ ಆಂಗಲ್, ನೆಗೆಟಿವ್ ಆಂಗಲ್. ಸೊ ಈ ಟೈಪ್ ನೀವು ಇದನ್ನ ನೆನ್ಪಿಡ್ಬೇಕು. ಇನಿಷಿಯಲ್ ರೇ, ಫೈನಲ್ ರೇ. ಸೊ ಇದೇನಾಯ್ತು? ಡಿಗ್ರಿ ಮೇಜರ್. ವಿ ಸೇ ಇಟ್ ಆಸ್ ಡಿಗ್ರಿ ಮೇಜರ್. ಇನ್ ನೆಕ್ಸ್ಟ್ ವಿ ವಿಲ್ ನೋ ಅಬೌಟ್ ರೇಡಿಯನ್ ಮೇಜರ್. ರೇಡಿಯನ್ ಮೇಜರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ರೇಡಿಯನ್. ನಾವು ಲಿಸನ್. ರೇಡಿಯನ್ ಮೇಜರ್. ರೇಡಿಯನ್ ಮೇಜರ್ ಅಂದ್ರೆ ಏನು? ಆಂಗಲ್ ಸಬ್ಟೆಂಡೆಡ್ ಬೈ ಅನ್ ಆರ್ಕ್ ಆಫ್ ಯೂನಿಟ್ ಲೆಂತ್. ಆಂಗಲ್ ಸಬ್ಟೆಂಡೆಡ್ by an arc of unit length. By an arc of unit length in the unit circle. Unit circle olaga angle subtended at the center by an arc of unit length and in the unit circle's center. ಅಥವಾ at the center of unit circle. ಅಂದ್ರೆ ಅದರ ಅರ್ಥ ಏನು? ಈಗ ಒಂದು ಯೂನಿಟ್ ಸರ್ಕಲ್ ಅಂದ್ರೆ ಏನು? 1 ಸೆಂಟಿಮೀಟರ್ ಅಥವಾ 1 ಮೀಟರ್ ಅಥವಾ 1 ಕಿಲೋಮೀಟರ್ ರೇಡಿಯಸ್ ಇರ್ತಾವ. ಸೊ ಅದೇನ್ ಮಾಡ್ತದೆ? ಹಿಂಗ ರೌಂಡ್ ಇದೆ ರೇಡಿಯಸ್. ಸೊ ಅವಾಗ ಒಂದು ಆರ್ಕ್ ಕ್ರಿಯೇಟ್ ಆಗ್ಬೇಕಿದೆ. ಇಷ್ಟ ಆರ್ಕ್. ಹೌದಾ? ಅಂದ್ರೆ ಈಗ ಎಷ್ಟು ರೇಡಿಯಸ್ ಅದ ಆರ್ಕ್ನು ಅಷ್ಟೇ ಇರಬೇಕು. ಅವಾಗ ಇಲ್ಲಿ ಕ್ರಿಯೇಟ್ ಆಗುವಂತ ಆಂಗಲ್ ಏನಿರ್ತದಲ್ಲ, ದಟ್ ಈಸ್ 1 ರೇಡಿಯನ್. ಅಂಡರ್ಸ್ಟುಡ್? ರೇಡಿಯಸ್ ಎಷ್ಟು ಇರ್ತದ ಇಲ್ಲಿ ಆರ್ಕ್ ಕರಿತೀವಿ ನಾವು. ಹಿಂಗಿದ ಸೈಡಿಗೆ ಈ ರೇಡಿಯಸ್ ಎಷ್ಟದಲ್ಲ ಇದನ್ನು ಅಷ್ಟ ತಗೋಬೇಕು. ಅಲ್ಲಿ ನಾವು ಹೊಡೆದಿವಂದ್ರೆ ಅದಕ್ಕೆ ನಾವ್ ಏನಂತೀವಿ? 1 ರೇಡಿಯನ್ ಅಂತೀವಿ. ಹೌದಾ? ಅಂದ್ರೆ ಹೆಂಗ ಅದ್ರ ಅರ್ಥ? ಈಗ ನೀವು 10 ಸೆಂಟಿಮೀಟರ್ ಸರ್ಕಲ್ ತೆಗೆದ್ರೆ ತಿಳ್ಕೊಳ್ಳಿ. 10 ಸೆಂಟಿಮೀಟರ್ ಸರ್ಕಲ್ ತೆಗೆದ್ರಿ. ಈ ರೇಡಿಯಸ್ 10 ಸೆಂಟಿಮೀಟರ್ ಅದ. ಸೊ ಇದನ್ನ ಅಳಿಬೇಕು. ಇಲ್ಲಿಂದ ಇದನ್ನ ಅಳ್ಕೋತ ಹೋಗ್ಬೇಕು. ಇಲ್ಲಿ ಎಲ್ಲೋ ಒಂದು 10 ಸೆಂಟಿಮೀಟರ್ ಆಗ್ತದೆ. ಅವಾಗ ನೀವು ಜಾಯಿನ್ ಮಾಡ್ಬೇಕು. ಈ ಆಂಗಲ್ ಏನಂದ್ರ ದಿಸ್ ಈಸ್ ಕಾಲ್ಡ್ 1 ರೇಡಿಯನ್. ಇದಕ್ಕೆ ನಾವು 1 ರೇಡಿಯನ್ ಅಂತ ಕರಿತೀವಿ. ಓಕೆ, ಈ ಯೂನಿಟ್ ಸರ್ಕಲ್ ದಾಗ ಇದು ಯೂನಿಟ್ ಇರ್ತದ, ಇದು ಯೂನಿಟ್ ಇರ್ತದ. ನೀವು ಟೋಟಲ್ ಆಗಿ ತಗೊಂಡ್ರೆ ಅಂದ್ರೆ ಆರ್ಕ್ ಆಫ್ ಲೆಂತ್ ಎಷ್ಟು ಇರ್ತದಲ್ಲ, ರೇಡಿಯಸ್ ಅಷ್ಟೇ ಇರಬೇಕು. ಓಕೆ, ಅದ್ರ ಫಾರ್ಮುಲಾ ಅದ ನಮಗೆ L is equal to R theta, ಅಥವಾ ನೀವು theta is equal to ಮಾಡ್ಕೊಂಡ್ರೆ L by R. ಸೊ theta ಅಂದ್ರೆ ಏನು? This is the angle. L ಅಂದ್ರೆ ಏನು? This is length of the arc. R ಅಂದ್ರೆ ಏನು? Radius. ನೋಡಿ, R ರೇಡಿಯಸ್ ಅದ, ಲೆಂತ್ ಆಫ್ ಆರ್ಕ್ L ಅದ, ಇದು theta ಅದ. theta ಯಾವಾಗ 1 ಆಗ್ತದ?
ಇವೆರಡು 1 ಇರಬೇಕು ಅಥವಾ ಎರಡು ಈಕ್ವಲ್ ಇರಬೇಕು. ಯೂಶುವಲ್ ನಾವು ಡೆಫಿನಿಷನ್ ಮಾಡ್ಕೋಬೇಕಾದ್ರೆ ಫಿಸಿಕ್ಸ್ ಮಾಡ್ಕೊಂಡಿರ್ತೀವಿ, ನೀವು ಎರಡು 1 ಮಾಡ್ಕೊಂಡಿರ್ತೀರಿ. ಓಕೆ, ಸೊ ಆ ಟೈಪ್ ಎರಡು 1 1 ಮಾಡ್ಕೊಂತೀವಿ ಅಂದ್ರೆ ಥೀಟಾ ಇಸ್ ಸೇಡ್ ಟು ಬಿ 1 ರೇಡಿಯನ್. ಅದನ್ನ ಹೇಳಬೇಕು, ದ ಆಂಗಲ್ ಸಬ್ಟೆಂಡೆಡ್ ಬೈ ಅನ್ ಆರ್ಕ್ ಆಫ್ ಯೂನಿಟ್ ಲೆಂತ್ ಇನ್ ದ ಯೂನಿಟ್ ಸರ್ಕಲ್ ಸೆಂಟರ್ ಅಥವಾ in the unit circle at the center. Angle subtended at the center of unit circle. Angle subtended at the center of unit circle by an arc of 1 unit ಅಥವಾ by an arc of unit length ಅಂದ್ರೂ ಕೂಡ ಅದಕ್ಕೆ ನಾವು ಏನ್ ಹೇಳ್ಬೋದು, ರೇಡಿಯನ್ ಮೇಜರ್ ಅಂತ ಹೇಳ್ಬೋದು. ಸೊ 1 ರೇಡಿಯನ್ ಇಸ್ ಈಕ್ವಲ್ ಟು ನೆನ್ಪಿಟ್ಕೊಳ್ಳಿ, ಯೂಶುವಲಿ ಕೇಳ್ತಿರ್ತಾರೆ 57.16 57 ಡಿಗ್ರಿ 16 ಮಿನಿಟ್ ಇರ್ತದೆ ಯೂಶುವಲಿ. 1 ರೇಡಿಯನ್ ಇಸ್, ನೀವು ಬೇಕಾದ್ರೆ ಮಾಡಿ ನೋಡ್ರಿ, ಒಂದು ಕೆಲಸ ಮಾಡ್ರಿ, ಒಂದು 10 ಸೆಂಟಿಮೀಟರ್ ಅಥವಾ 5 ಸೆಂಟಿಮೀಟರ್ ರೇಡಿಯನ್ ಸರ್ಕಲ್ ತೆಗಿ, 6 ಸೆಂಟಿಮೀಟರ್ ತಗೋರಿ, ಸೊ ಒಂದು ಲೆವೆಲ್ ಇರ್ಲಿ, 6 ಸೆಂಟಿಮೀಟರ್ ಸರ್ಕಲ್ ತೆಗಿದಿಂಗ ಇಲ್ಲಿಂದ ಇಲ್ಲಿ ಮಟ್ಟ 6 ಸೆಂಟಿಮೀಟರ್ ಅಡಿಗೆ ಇಲ್ಲಿಗೆ. ಓಕೆ, 6 ಸೆಂಟಿಮೀಟರ್ ಸಾಧ್ಯ ಅಡಿಗೆ ಅಲ್ಲಿ ಜಾಯಿನ್ ಮಾಡ್ರಿ, ಡೆಫಿನೆಟ್ಲಿ ಈ ಆಂಗಲ್ 57 ಬರ್ತದೆ. ಓಕೆ, ಇದನ್ನ ನೀವಾಗಿ ಪ್ರಾಕ್ಟಿಕಲಿ ಮಾಡಿ ನೋಡಬಹುದು. ಸೊ 1 ರೇಡಿಯನ್ ಇಸ್ ಈಕ್ವಲ್ ಟು ಎಷ್ಟು ಆಯ್ತು, 57 ಡಿಗ್ರಿ ಆಯ್ತು 16 ಮಿನಿಟ್ಸ್ ಆಯ್ತು. 1 ರೇಡಿಯನ್ ಇಸ್ ಈಕ್ವಲ್ ಟು 57 ಡಿಗ್ರಿ 16 ಮಿನಿಟ್ಸ್ ಆಯ್ತು. ಹಂಗಾದ್ರೆ 1 ಡಿಗ್ರಿ ಅಂದ್ರೆ ಎಷ್ಟಾಗ್ತದ, ಇದನ್ನ ಇಲ್ಲಿ ತಗೊಂಡ್ಬರ್ಬೇಕು, ಡಿವೈಡೆಡ್ ಬೈ ಮಾಡ್ಬೇಕು. 57 ಡಿಗ್ರಿ 16 ಮಿನಿಟ್ಸ್ ನ ಅಲ್ಲಿ ತಗೊಂಡ್ಬಂದು ನಾವು ಡಿವೈಡ್ ಮಾಡಿದಾಗ, ಸೊ 1 ಡಿಗ್ರಿ ಇಸ್ ಈಕ್ವಲ್ ಟು, ನೋಡಿ 1 ಡಿಗ್ರಿ ಇಸ್ ಈಕ್ವಲ್ಸ್ ಟು ಎಷ್ಟಾಗ್ತದೆ, 0.01746 ರೇಡಿಯನ್ಸ್ ಆಗ್ತದ. ಸೊ ಇಷ್ಟು ನೆನ್ಪಿಟ್ಕೋಬೇಕು. ಮುಂದೆ ನೋಡಿ, ರೇಡಿಯನ್ ಮೇಜರ್ ಇಸ್ ಈಕ್ವಲ್ ಟು ಎಷ್ಟಾಗ್ತತಿ, ಪೈ ಬೈ 180 ಇಂಟು ಡಿಗ್ರಿ ಮೇಜರ್. ಇದನ್ನ ನೆನ್ಪಿಟ್ಕೋಬೇಕು, ಫಾರ್ಮುಲಾ ಹೆಂಗ್ ನೆನ್ಪಿಡ್ತೇವೆ ನೋಡ್ರಿ, ಆರ್ ಅಂದ್ರೆ ರೇಡಿಯನ್ ಮೇಜರ್, ಪೈ ಬೈ 180 ಇಂಟು ಡಿಗ್ರಿ. ಓಕೆ, ರೇಡಿಯನ್ ಅನ್ನು ಯೂಶುವಲಿ ಪೈ ಒಳಗೆ ಅಳಿತೀವಿ ನಾವು, ಹೌದಾ? ನಿಮ್ಗೆ ರೇಡಿಯನ್ ಮೇಜರ್ ಎಲ್ಲ ಇದೊಂದ ಫಾರ್ಮುಲಾ ನೆನ್ಪಿಡ್ಬೇಕು ನೀವು, ಸಾಕು ಇದೊಂದು ನೆನ್ಪಿಟ್ರೆ. ಇಲ್ಲೇ ರೇಡಿಯನ್ ಡಿಗ್ರಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ, ಇವೆರಡಾಗ ಒಂದು ಕೊಟ್ಟಿರ್ತಾನ, ಒಂದು ಕೆ ಇರ್ತಾನ, ಹೌದಾ? ನಿಮ್ಗೆ ಡಿಗ್ರಿ ಬೇಕಾತಂದ್ರೆ ಇದು ಈ ಕಡೆ ಕಳಿಸ್ರಿ, ರೇಡಿಯನ್ ಬೇಕಾದ್ರೆ ಅದನ್ನ ಕಳಿಸ್ರಿ. ಇದನ್ನ ನೆನ್ಪಿಟ್ಕೊಳ್ಳೋದು ಹೆಂಗ್ ನೆನ್ಪಿಟ್ಕೊಳ್ಳಿ, ಪೈ ಬೈ 180 ನೋಡ್ರಿ, ಪೈ ಬೈ 180 ಬರ್ಕೋರಿ ಈ ಕಡೆ, ಹೌದಾ? ಪೈ ಅಂದ್ರೆ ಎದ್ರಾಗ ಹೇಳಿಕತ್ತೀವಿ ನಾವು, ಪೈ ಅಂದ್ರೆ ಏನು, ಇಟ್ ಈಸ್ ರೇಡಿಯನ್ ಮೆಜರ್ಮೆಂಟ್. ಪೈ ಅಂದ್ರೆ ಬರ್ತೈತಿ ರೇಡಿಯನ್ ಮೆಜರ್ಮೆಂಟ್, 180 ಅಂದ್ರೆ ಡಿಗ್ರಿ ಮೆಜರ್ಮೆಂಟ್. ಇದು ಫಾರ್ಮುಲಾ, ಆರ್ ಬೈ ಡಿ ಇಸ್ ಈಕ್ವಲ್ ಟು ಪೈ ಬೈ 180. ನಿಮಗ ಡಿ ಬೇಕಾತು ಅಂದ್ರೆ ಡಿ ನ ಆ ಕಡೆ ಕಳಿಸ್ರಿ, 180 ಪೈ ಈ ಕಡೆ ತಗೊಂಬರಿ. ಆರ್ ಬೇಕಾತು ಅಂದ್ರೆ ಡಿ ನಷ್ಟ ಆ ಕಡೆ ಕಳಿಸ್ರಿ. ಆರ್ ಅಂದ್ರೆ ರೇಡಿಯನ್, ಡಿ ಅಂದ್ರೆ ಡಿಗ್ರಿ. ಸೊ ಇವೆರಡರಾಗ ಒಂದು ಕೊಟ್ಟಿರ್ತಾನ, ಒಂದು ಫೈಂಡ್ ಔಟ್ ಮಾಡ್ಬೇಕು. ಎರಡೆರಡು ಫಾರ್ಮುಲಾ ಬ್ಯಾಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಬೆಟರ್ ರಿಮೆಂಬರ್ ದಿಸ್ ಫಾರ್ಮುಲಾ, ಆರ್ ಬೈ ಡಿ ಇಸ್ ಈಕ್ವಲ್ ಟು ಪೈ ಬೈ 180. ಸೊ ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಿ. ಸೊ ನಿಮ್ಗೆ ಫಸ್ಟ್ ಎಕ್ಸರ್ಸೈಸ್ ಕಂಪ್ಲೀಟ್ಲಿ ಅದ್ರ ಮೇಲೆ ಅದ, ಈಗ ಅದನ್ನ ನೋಡು. R by D is equal to pi by 180, theta is equal to L is equal to R theta. ಇವ ಎರಡು ಫಾರ್ಮುಲಾ ಮೇಲೆ ಫಸ್ಟ್ ಎಕ್ಸರ್ಸೈಸ್ ಅದ ನಿಮ್ಗೆ, ಎಕ್ಸರ್ಸೈಸ್ 3.1. ಇಲ್ಲಿ L is equal to R theta ಅಂದ್ರೆ ಏನ್ ಗೊತ್ತಿರ್ಬೇಕು ನಿಮಗೆ, ನೋಡಿ ಇದೊಂದು ತೆಗಿತೀನಿ, ಇಲ್ಲೇ ಇದೊಂದು ಸರ್ಕಲ್ ಅದ ತಿಳ್ಕೊರಿ. ಓಕೆ, ಇಲ್ಲೊಂದು ಆಂಗಲ್ ಕ್ರಿಯೇಟ್ ಆಗಿದೆ. ಸೊ ದಿಸ್ ಇಸ್ ಥೀಟಾ. ಓಕೆ, ಈಸ್ ರೇಡಿಯಸ್ ಗೆ ಆರ್, ಆರ್ಕ್ ಆಫ್ ಲೆಂತ್ ಏನಿರ್ತದ ದಟ್ ಈಸ್ ಅವರ್ L. ಸೊ L is equal to R theta. ಇದನ್ನ ನೆನಪಿಟ್ಕೋರಿ. ಈಗ OA is R, OB ಇದು R ರೇಡಿಯಸ್ ಇದು, ಬಟ್ AB ಏನದಲ್ಲ, ಓಕೆ, AB is L. ಓಕೆ, ಆಂಗಲ್ AOB is theta. ಸೊ ಫಸ್ಟ್ ಎಕ್ಸರ್ಸೈಸ್ ಅನ್ನು ನೋಡೋಣ, ಲಕ್ಷ ಕೊಡ್ರಿ. Okay, my dear students, so first exercise we will do in the next video. So almost is nearly 20, 22, 23 ಅಷ್ಟು ಮಿನಿಟ್ ಆಗ್ಯದ. ಸೊ ಅಷ್ಟು ಮಿನಿಟ್ ಬಾಡಿ ದೊಡ್ಡದಾಗ್ತದ ವಿಡಿಯೋ. ಸೊ ಎಕ್ಸರ್ಸೈಸ್ 3.1 ಪರ್ಟಿಕ್ಯುಲರ್ಲಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ. ನಮ್ದೊಂದು ಫ್ರೀ ವಾಟ್ಸ್ಆಪ್ ಗ್ರೂಪ್ ಅದ ಫಸ್ಟ್ PUC ಸಲುವಾಗಿ. ಸೊ ಅಲ್ಲಿ ಕರ್ನಾಟಕದ ಎಲ್ಲ ಹುಡುಗರು ಇರ್ತಾವ, ಎಲ್ಲ PCMB ಮಟೀರಿಯಲ್ ಫ್ರೀ ಆಗಿ ಸಿಗ್ತದ, ಅದನ್ನ ಜಾಯಿನ್ ಆಗ್ರಿ. ಅದನ್ನ ವಿಡಿಯೋ ಕೆಳಗೆ ಹಾಕಿರ್ತಾನೆ, ಸೊ ಅದನ್ನ ಕ್ಲಿಕ್ ನೀವು ಲಿಂಕ್ ಕೊಟ್ಟು ಜಾಯಿನ್ ಆಗಬಹುದು. ಸೊ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಜೈ ಹಿಂದ್. ಸೊ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಜೈ ಹಿಂದ್, ಧನ್ಯವಾದ.